ಹಾಯ್ ನಮಸ್ಕಾರ. ಇವತ್ತು ಡೇ 2 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ನಾನು ಇವತ್ತಿನ ದಿನ ಏನೆಲ್ಲ ತಿಂದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಇದು ನಿಮಗೂ ಹೆಲ್ಪ್ ಆಗಲಿ ಅಂತ ಬರೀ ನೋಡೋಣ. ಅರ್ಲಿ ಮಾರ್ನಿಂಗ್ ಡಿಟಾಕ್ಸ್ ವಾಟರ್ ಮಾಡ್ಕೊಂಡಿದ್ದೆ. ಇದು ಜೀರಿಗೆ ಅಜ್ವಾಯಿನ್ ಸೋಪ್ದು ಪೌಡರ್ ಬಿಸಿ ನೀರಿಗೆ ಹಾಕಿ ಬಾಯ್ಲ್ ಮಾಡಿ ಸ್ಟ್ರೈನ್ ಮಾಡಿ ಕುಡೀರಿ. ಇದೇನಾದರೂ ನಿಮಗೆ ಬೀಟರ್ ಅನಿಸಿದ್ರೆ ನೀವು ಲೆಮನ್ನು ಆನ್ ಮಾಡ್ಕೋಬೋದು. ನಾನು ಇದನ್ನು ಹಂಗೆ ಕುಡಿತೀನಿ. ಇದನ್ನು ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗ್ತೈತೆ ಅಂದ್ರೆ ನಿಮ್ಗೆ ಡೈಜೆಷನ್ ಇಂಪ್ರೂವ್ ಆಗ್ತೈತಿ, ಬ್ಲೋಟಿಂಗ್ ಪ್ರಾಬ್ಲಮ್ ಕಮ್ಮಿ ಆಗ್ತೈತಿ, ಪ್ಲಸ್ ಕಾನ್ಸ್ಟಿಪೇಷನ್ ಇದ್ದವ್ರಿಗೂ ಇದು ಭಾಳ ಹೆಲ್ಪ್ ಮಾಡ್ತೈತಿ. ಸೊ ಪಿ ಸಿ ಓ ಡಿ ಮತ್ತು ಪಿ ಸಿ ಓಸ್ಗಳಿದ್ದವ್ರಿಗೆ ಬ್ಲೋಟಿಂಗ್ ಪ್ರಾಬ್ಲಮ್ ಜಾಸ್ತಿ. ಸೊ ಅವ್ರಿಗೆ ಇದೆಲ್ಲ ಭಾಳ ಹೆಲ್ಪ್ ಆಗ್ತೈತಿ. ಸೊ ಬ್ಲೋಟಿಂಗ್ನ ರೆಡ್ಯೂಸ್ ಮಾಡ್ತೈತಿ ಇದು ಕುಡಿಯೋದ್ರಿಂದ. ಕುಡಿದು ಅರ್ಧ ಗಂಟೆಗೆ ನಾನು ಬ್ರೇಕ್ಫಾಸ್ಟ್ ತಿಂದೆ. ಸೊ ನಾನಿವತ್ತು ಓವರ್ ನೈಟ್ ಸೋಕ್ ಮಾಡಿರೋ ಓಟ್ಸ್ ತಿಂದೆ. ಇದ್ರೊಳಗೆ ಓಟ್ಸ್ ಮತ್ತು ಕೋಕೋ ಪೌಡರ್ ಐತಿ. ನೀವು ಬೇಕಂದ್ರೆ ಯಾವುದಾದ್ರೂ ಸ್ವೀಟ್ನರ್ ಆ್ಯಡ್ ಮಾಡ್ಕೋಬೋದು, ಹನಿ ಹಾಕೋಬೋದು. ನಾನು ಇದನ್ನು ಹಾಗೆ ತಿಂದೆ. ಮಾರ್ನಿಂಗ್ ತಿನ್ನೋ ಟೈಮ್ ಒಳಗೆ ಯಾವುದಾದ್ರೂ ಫ್ರೂಟ್ಸ್ ಅಥವಾ ನಟ್ಸ್ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲೇ ಒಂದು ಬನಾನ ಆ್ಯಡ್ ಮಾಡ್ಕೊಂಡಿದ್ದೆ. ಐ ಹೇಟ್ ಬನಾನ, ಬಟ್ ಬೇರೆ ಆಪ್ಷನ್ ಇರಲಿಲ್ಲ ಅಂತ ಬನಾನ ಹಾಕ್ಕೊಂಡಿದ್ದೆ. ದಿಸ್ ವಾಸ್ ಅ ನೈಸ್ ಆ್ಯಂಡ್ ಕ್ವಿಕ್ ಬ್ರೇಕ್ಫಾಸ್ಟ್. ಯಾರಾದರೂ ಆಫೀಸ್ಗೆ ಹೋಗೋರಿದ್ರು ಓವರ್ ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ರೆ ಇದು ಭಾಳ ಹೆಲ್ಪ್ಫುಲ್ ಆಗ್ತೈತಿ ಬ್ರೇಕ್ಫಾಸ್ಟ್ ಭಾಳ ಟೇಸ್ಟಿನೂ ಇತ್ತು. ಸೊ ಇದ್ರಾಗ ನಾನು ಫ್ರೂಟ್ಸ್ ಆ್ಯಡ್ ಮಾಡೋದ್ರಿಂದ ಅದ್ರದ್ದು ಫ್ರೂಟಿಂದ ಏನು ಸ್ವೀಟ್ನೆಸ್ ಇರ್ತೈತಿ ಅದೇ ಆ್ಯಡ್ ಆಗ್ತೈತಿ. ಬಿಟರ್ ಏನು ಫೀಲ್ ಆಗೋಲ್ಲ ಕೋಕೋ ಪೌಡರಿಂದ. ಇದಾದಮೇಲೆ ಲಂಚಿಗೆ ನಾನು ಒಂದು ಡ್ರಮ್ ಸ್ಟಿಕ್ ಸಾಂಬಾರು ಒಂದೇ ಡ್ರಮ್ ಸ್ಟಿಕ್ ಹಾಕ್ಕೊಂಡಿದ್ದೆ. ನಂಗೆ ಡ್ರಮ್ ಸ್ಟಿಕ್ ಇಷ್ಟ ಆಗೋಂಗಿಲ್ಲ. ಮತ್ತು ಇಲ್ಲಿ ಫಾಕ್ಸ್ ಟೇಲ್ ಮಿಲೆಟ್ ನಮ್ಮ ಕಡೆ ನವಣಕ್ಕಿ ಅಂತಾರೆ, ಅದನ್ನು ರಾತ್ರಿ ಸೋಕ್ ಮಾಡಿಟ್ಟಿದ್ದೆ. ಮಧ್ಯಾಹ್ನ ಅದನ್ನು ರೈಸ್ ಮಾಡಿಕೊಂಡು ಒಂದು ಕ್ಯೂಕಂಬರ್ ಜೊತೆ ತಿಂದೆ. ಸೊ ಇದಾದಮೇಲೆ ನಾನು ಈವ್ನಿಂಗ್ ನನ್ನ ಫೇವ್ರೆಟ್ ಲೆಮನ್ ಜಿಂಜರ್ ಟೀ ಕುಡಿದೆ. ಇದಿಲ್ಲ ಅಂದ್ರೆ ನಂಗೆ ಏನು ಪಾಸ್ ಆಗೋಲ್ಲ. ಇದಕ್ಕೆ ಭಾಳ ಅಡಿಕ್ಟ್ ಆಗ್ಬಿಟ್ಟಿನಿ ನಾನು. ಇದಾದಮೇಲೆ ನಾನು ನೈಟ್ ಡಿನ್ನರಿಗೆ ಅಂತ ಹೇಳಿ ಆನ್ಲೈನ್ದಾಗ ನಾನು ಭಾಳ ರಾಗಿ ಸೂಪ್ ನೋಡ್ತಿದ್ದೆ. ಸೊ ಅದ್ರ ಬದಲು ನಾನು ಜೋಳದ ಸೋಪ್ ಮಾಡ್ಕೊಂಡಿದ್ದೆ ಭಾಳಷ್ಟು ವೆಜಿಟೇಬಲ್ಸ್ ಹಾಕ್ಕೊಂಡು. ಸೊ ಭಾಳ ಟೇಸ್ಟಿ ಇತ್ತು. ಫಸ್ಟ್ ಟೈಮ್ ಮಾಡ್ಕೊಂಡಿದ್ದೆ ನಾನು, ಭಾಳ ಟೇಸ್ಟಿ ಇತ್ತು. ವಿಡಿಯೋ ಒಳಗೆ ನನ್ನ ರಿಯಾಕ್ಷನ್ ನೋಡ್ಬೋದು ನೀವು ಎಷ್ಟು ಚಲೋ ಆಗೈತೆ ಅಂಥೇಳಿ. ಯಾರಿಗೆಲ್ಲ ಸೂಪ್ ಇಷ್ಟ ಆಗ್ತೈತೆ ಅವ್ರಿಗೆ ಡೆಫಿನೆಟ್ಲಿ ಈ ರೆಸಿಪಿ ಭಾಳ ಚಲೋ ಅನ್ನಿಸ್ತೈತಿ. ಸೊ ನಾನು 7 o'clock ನಾನು ಡಿನ್ನರ್ ಮುಗಿಸ್ಬಿಡ್ತೀನಿ. ಸೊ ಅರ್ಲಿ ಡಿನ್ನರ್ ಮುಗಿಸೋದ್ರಿಂದ ಡೈಜೆಷನು ಭಾಳ ಇಂಪ್ರೂವ್ ಆಗ್ತೈತೆ ಅಂತ. ಸೊ ಅದಕ್ಕೆ ನಾನು ಈ ಮಧ್ಯೆ 7 o'clock ಮುಗಿಸಾತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಂಥ ಇನ್ನಷ್ಟು ವಿಡಿಯೋ ನೋಡೋಕೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ಶೇರ್ ಮಾಡ್ಕೋತೀನಿ. ಸೊ ನಿಮ್ಗೊಂದು ಟಿಪ್ ಐತಿ. ಆ್ಯಕ್ಚುಲಿ ಶುಗರ್ ಕಟ್ ಆನ್ ಮಾಡಿದ್ದು ಫಸ್ಟ್ 2-3 ಡೇಸ್ನಾಗ ಭಾಳ ಇರಿಟೇಷನ್ ಫೀಲ್ ಆಗ್ತೈತಿ, ಶುಗರ್ ಕ್ರೇವಿಂಗ್ ಆಗ್ತೈತಿ. ಹಂಗಿದ್ದಾಗ ನೀವು ಯಾವುದಾದ್ರೂ ಪ್ಯೂರ್ ಡಾರ್ಕ್ ಚಾಕ್ಲೇಟ್ ಯಾವ್ದು ಸಿಗ್ತೈತಿ ಅದ್ರ ಜಸ್ಟ್ 1 ಪೀಸ್ ತಿನ್ನಿರಿ. ಡೇಗೆ ಬರೀ ಒಂದೇ ತಿನ್ನಿರಿ. ಸೊ ಅದರಿಂದ ಸ್ವಲ್ಪ ಶುಗರ್ ಕ್ರೇವಿಂಗ್ ಸ್ವಲ್ಪ ಕಮ್ಮಿ ಆಗ್ತೈತೆ ಒಂದು ಲೆವೆಲಿಗೆ. ಈ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ನೆಕ್ಸ್ಟ್ ನಾಳೆ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.